ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟ ವಾಕ್ಯಕ್ಕಾಗಿ ನಾವು ಧ್ಯಾನಿಸೋಣ. ಘೋರ ಬಾಧಿತನಭವಿಯಾದ ಭಕ್ತನ ಮನ. ಇಲ್ಲಿ ದಾವೀದನು ಹೇಳಿರುವಂಥ ವಿಷಯಗಳು ದೇವ ಮಕ್ಕಳ, ಆದರೆ ಒಬ್ಬರಿಗೆ ಸೂಚನೆ ಆದಂಥ ವಿಷಯಗಳು ಆಗಿದೆ. ಸ್ತೋತ್ರ. ಹಲ್ಲೆಲೂಯಾ. ನಾವು ಅಂದ್ಕೊಳ್ತೀವಿ ಇವತ್ತಿನ ದಿನಗಳಲ್ಲಿ ನಾವು ಒಳ ಒಡಂಬಡಿಕೆ ಭಕ್ತರು, ಹೊಸ ಒಡಂಬಡಿಕೆ ಭಕ್ತರು ಎಂಬುದಾಗಿ. ಹಳ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನಿಲ್ಲ ದೇವ ಮಕ್ಕಳ. ತಂದೆ ಹೇಳಿದ್ದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತ್ತು. ಹಲ್ಲೆಲೂಯಾ. ನಿನ್ನ ಬಾಯಿ ಹೇಳಿದ್ದು ಹಸ್ತವು ನೆರವೇರಿಸಿತು ಎಂಬುದಾಗಿ ಹೇಳೋದಾದರೆ, ತಂದೆ ಒಬ್ಬೊಬ್ಬ ಪ್ರವಾದಿಗಳ ಮುಖಾಂತರ, ಒಬ್ಬೊಬ್ಬರು ಭಕ್ತರ ಮುಖಾಂತರ ಆಡಿದಂಥ ಮಾತುಗಳು ದೇವರು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಿದರು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಮೋಶೆ ಧರ್ಮಶಾಸ್ತ್ರವನ್ನು ಅಳಿಸಲಿಕ್ಕೆ ಬಂದವನಲ್ಲ, ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಬಂದವನೆಂಬುದಾಗಿ. ಹೀಗಿರುವಾಗ ದೇವ ಮಕ್ಕಳ, ಇಲ್ಲಿ ವಾಕ್ಯಗಳಿಗೆ ತಲೆ ಎತ್ತಿ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ, ಮುಖತ್ತೆತ್ತಿ ನಿಂತ್ಕೊಳ್ಳಿ. ಸ್ತೋತ್ರ. ಏಕೆಂದರೆ ಅದ್ರ ಮಕ್ಕಳ ವಾಕ್ಯನ ಕೇಳಬೇಕಾದ್ರೆ ಒಂದು ಶ್ರದ್ಧೆ ಭಕ್ತಿ ಇರಲಿ. ಓದಿ, ಒಬ್ರು ಗೀತ ಓದಿ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಯೇಸು ಸ್ವಾಮಿ ಹೇಳಿದ ಅದನ್ನೇ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಯಾಕೆಂದ್ರೆ ದೇವ ಮಕ್ಕಳ, ಇವತ್ತಿನಗಳಲ್ಲಿ ಯಾರು ಇಲ್ಲ ಅಂದಾಗ, ಯಾರು ನಮಗೆ ಸಹಾಯ ಇಲ್ಲ ಅಂತ ಅಂದಾಗ ನಾವು ಕೇಳುವುದಿದ್ದೇನೆ, ಯಾಕೆ ನಮ್ಮನ್ನು ಕೈ ಬಿಟ್ಟೆ, ನಾನು ಯಾರು ನಂಬಿ ಬಂದೆಯಪ್ಪ ಎಂಬುದಾಗಿ ಅಂದ್ಕೊಬಿಡ್ತಿದ್ದೆ ಮಕ್ಕಳ. ದೇವ್ರ ಮಕ್ಕಳ, ನೀವು ಮನುಷ್ಯ ಮಾತ್ರರಾಗಿರ್ಬೇಕಾದ್ರೆ ನೀವು ಯಾರು ನಂಬಬೇಡಿ, ದೇವ್ರು ನಂಬಿ ಬನ್ನಿ. ದಾವೀದನು ಅದನ್ನೇ ಕೇಳ್ತಾನೆ. ಯೇಸು ಸ್ವಾಮಿನೂ ತಂದೆ ಹೊಲದಲ್ಲಿ ಏಳಬೇಕಾದ ದಿನಗಳು ಬಂದಾಗ ನಾವು ಎದ್ದೇಳಲೇಬೇಕಾಗತ್ತೆ. ಅದು ತನ್ನ ಶಕ್ತಿಯನ್ನು ಕಳ್ಕೊಂಡಾಗ ಅದು ಬಂಡೆ ಮೇಲೆ ಒಂದೇ ಕೂತಿರ್ತದೆ. ಅದು ಶಕ್ತಿ ಬರುವವರೆಗೂ ಕಾಯ್ತದೆ. ರಕ್ಕೆ ಪುಕ್ಕಗಳೆಲ್ಲ ಕಿತ್ಕೊಂಡು ಹೋಗ್ತದೆ, ಕೊಕ್ಕನ್ನು ಮುರ್ಕೊಳ್ತದೆ. ಆಗ ಹೊಸ ಹುಟ್ಟು ಬಂದಾಗ ರೆಕ್ಕೆ ಚಾಚಿ ಅದು ಹಾರುತ್ತಿರುವಾಗಿದೆ ಮಕ್ಕಳ. ನಿಮ್ಮ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ದೇವರನ್ನು ನೀವು ಕೂಗಿದಾಗ ದೇವರು ಬಂದು ಬಿಡಿಸಲು ದೊಡ್ಡ ಶಕ್ತಿಗಳ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕೆ ದಾವೀದನು ಹೇಳುವುದು ವಿಷಯ ಅಂದರೆ, ನನ್ನ ದೇವರೇ, ನನ್ನ ದೇವರು, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ? ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆ ಭಕ್ತನಾದ ದಾವೀದನು ಹೇಳಿದಂಥ ಮಾತಾಗಿದೆ. ಈ ಭಕ್ತನು ಹೇಳಿದ್ದು ಇವನಿಗೋಸ್ಕರ, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಅದನ್ನು ಕಾರ್ಯರೂಪಕ್ಕೆ ತಂದನು. ಹಲ್ಲೆಲೂಯಾ. ಒಪ್ಪುದಾರ ಹೇಳೋಣ, ಹಲ್ಲೆಲೂಯಾ. ಯಾಕೆಂದ್ರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗಲನ್ನು ಕೇಳದೆಯೂ ದೂರವಾಗಿದ್ದಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಹೇಳ್ತಾನೆ. ಈ ಪಾತ್ರವನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ಹೇಳ್ತಾರೆ. ಸ್ತೋತ್ರ. ಏಕೆಂದರೆ ದೇವ ಮಕ್ಕಳ, ನಾವು ಯಾವತ್ತೂ ಮನುಷ್ಯನ ನಂಬಿ ಬರಬಾರ್ದು. ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಾಗಲಿ, ಯಾವುದೇ ಒಂದು ಜೀವಿತದಲ್ಲಾಗಲಿ, ನನಗೆ ಗಂಡ ಇದ್ದಾನೆ, ನನಗೆ ಹೆಂಡ್ತಿದ್ದಾಳೆ, ನನಗೆ ಮಕ್ಕಳಿದ್ದಾರೆ ಅನ್ನುವ ವಿಷಯಕ್ಕಾಗಲಿ ಅಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನಾನು ದೇವರು ನಂಬಿ ಬಂದಿದ್ದೇನೆ, ನನ್ನ ದೇವರು ನನ್ನನ್ನು ಎಲ್ಲದರಲ್ಲೂ ನಡೆಸ್ತಾನೆ ಎಂಬುದನ್ನು ಭರವಸೆಯಿಂದ ಬನ್ನಿ. ಪಾಸ್ಟ್ ಇದ್ದಾರೆ, ಪ್ರವಾದಿಗಳಿದ್ದಾರೆ, ಅವ್ರು ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅವ್ರು ನನ್ನ ಕಷ್ಟಗಳು ನೋಡ್ತಾರೆ, ಅವ್ರ ನನ್ನ ಕಷ್ಟವನ್ನು ಬಿಡಿಸ್ತಾರೆ. ಇಲ್ಲ, ನೀವು ದೇವರು ನಂಬಿ ಬನ್ನಿ. ದಾವೀದನು ಅರಸನಾದರೂ ಕಾಲಘಟ್ಟದಲ್ಲೂ ಸಹ ದೇವರು ನಂಬಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿನೂ ಸಹ ಶಿಷ್ಯಂದ್ರಾಗ್ತಾರೆ, ನನ್ನ ಜನರು ನನ್ನ ತಂದೆಗಳು ಬರ್ತಾರೆ, ಬಿಡಿಸ್ತಾರೆ ಅಂತ ಏನಾರ ಅಂದ್ಕೊಂಡಿದ್ದ ದೇವರು? ಕೇಳಿಸ್ಕೊಳ್ಳಿದ್ದೇವೆ ಮಕ್ಕಳು. ಇವತ್ತು ಚೆನ್ನಾಗಿದ್ದಾಗ ಅಣ್ಣ ತಮ್ಮ ಬಂಧು ಬಳಗ ಅಂತ ನಾವು ಅಂದ್ಕೊಂಡು ಓಡಾಡ್ತಿರ್ತೀವಿ. ನಿನ್ನ ಕಷ್ಟ ಬಂದಾಗ, ನಿನ್ನ ಪ್ರಾಣ ಹತ್ಯೆಗಳು ಬಂದಾಗ ಯಾರು ಬರ್ತಾರ? ನಿನ್ನ ಪ್ರಾಣ ಹೋಗುವ ಸಮಯದಲ್ಲಿ ಯಾರು ಇಟ್ಕೊಳಕ್ಕೆ ಬರ್ತಾರ? ಯಾರು ಬರೋದಿಲ್ಲ. ನೀನು ದೇವರೊಂದಿಗೆ ಫೈಟಿಂಗ್ ಆಡಬೇಕು ಅಷ್ಟೇ. ನೀನು ದೇವ್ರನ್ನೊಂದಿಗೆ ದೃಢವಾಗಿರ್ಬೇಕಮ್ಮ. ಸ್ತೋತ್ರ. ಅದಕ್ಕೆ ಹೇಳ್ತಾನೆ ದಾವೀದನು,
ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆ ಈ ದೂರವಾಗಿದ್ದಿ? ನನ್ನ ದೇವರೇ, ಏನು ಹೇಳ್ತದೆ ಈ ಭಕ್ತನು? ನನ್ನ ದೇವರೇ, ಹಗಲಲ್ಲಿ ಮೊರೆ ಇಡುತ್ತೇನೆ. ಮೊರೆ ಅಂದ್ರೇನು? ಪ್ರಾರ್ಥನೆ. ഇരുಳಲ್ಲಿ ನನಗೆ ಉಪಶಮನ ಅಂದರೆ ನೋಡಿ, ಕೇಳಿಸ್ಕೊಳ್ಳಿ. ನನ್ನ ದೇವರೇ, ಹಗಲಲ್ಲಿ ನಿನಗೆ ಮೊರೆಡುತ್ತೇನೆ, ನನಗೆ ಪ್ರತ್ಯುತ್ತರ ಇಲ್ಲ, ಉತ್ತರ ಕೊಡ್ತಾ ಇಲ್ಲ ನೀನು. ಹಾಗಾದ್ರೆ ನಾನೇನು ಮಾಡಬೇಕು? ಹಾಗೆ ಹೇಳ್ತದೆ, ഇരുಳಲ್ಲಿ ನನಗೆ ಉಪಶಮನ ಅಂದರೆ ನೆಮ್ಮದಿಲ್ಲ, ಸಮಾಧಾನ ಇಲ್ಲ. ಯಾರು ಫೋನ್ ಕಟ್ ಮಾಡಿಬಿಟ್ಟು ಏನಾರು ಅಂದ್ಬಿಟ್ಟು ಆಗೇನು ಮಾಡ್ತೀವಿ, ಯಾಕೆ ಹಿಂಗೆ ಅಂದರು, ಏನಕ್ಕೋಸ್ಕರ ಹಿಂಗೆ ಅಂದರು, ನೆಮ್ಮದಿ ಇಲ್ಲದೆ ಕಳ್ಕೊಂಡಿದ್ದವರಾಗಿದ್ದು ಬರ್ತೀವಿ. ಫೋನ್ ಇದ್ದರೆ ಕಟ್ ಮಾಡ್ತೀವಿ, ಏನೋ ತಪ್ಪಾಗಿದೆ ನಂದು ಅಂತ ಮಾಡ್ತೀವಿ, ಪೇಚಾಡ್ಬಿಡ್ತಿದ್ದೀವಿ ಮಕ್ಕಳ. ಅದೇ ರೀತಿ ನಿಮ್ಮ ಸಂಗಡ ದೇವ್ರು ಉತ್ತರ ಕೊಡಲಿಲ್ಲ ಅಂತಂದಾಗ ನೀವೇನ್ಕೊಂತೀರ? ನನ್ನ ದೇವ್ರ ಸಂಗಡ ಇಲ್ಲ, ನನಗೆ ಉತ್ತರ ಸಿಗ್ತಾ ಇಲ್ಲ, ನನ್ನ ದೇವ್ರು ನಾನು ದೂರ ಬಿಟ್ಬಿಟ್ಟು ನಾನು ದೇವ್ರಿಂದ ದೂರ ಇದ್ದೀನಿ, ಅದಕ್ಕೋಸ್ಕರ ಉತ್ತರ ಸಿಗ್ತಾಯಿಲ್ಲ ಅಂತ ಅಂತೀವಿ. ದೇವ್ರ ಮಕ್ಕಳ, ಸಿಂಹ ಅನ್ನಾಗಲಿ ಹುಲಿ ಆಗಲಿ ಒಂದು ಹೆಜ್ಜೆ ಹಿಂದಿಟ್ಟಿದಂತಂದರೆ ಅದು ಸೋತೋಯ್ತು ಅಂತಲ್ಲ, ಬೇಟೆ ಜಾಸ್ತಿನೇ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರು ನಮ್ಮನ್ನು ಕೈ ಬಿಟ್ಟಿದ್ದಾನಂತಂದರೆ ಆತನ ಮಹಾಕೃಪೆಯಿಂದ ಸೆಳೆಕೊಳ್ಳಲಿಕ್ಕೋಸ್ಕರ. ಅಲ್ಲಲ್ವಿಯ ಯೇಸು ಸ್ವಾಮಿಯನ್ನ ದೇವರು ಆವಾಗ ಬಂದಿದ್ರೆ ಸೈತಾನ ಏನು ಅಂದ್ಕೊಳ್ತಿದ್ದ ಗೊತ್ತಾ? ನೀನು ದೇವರು ನಿನ್ನ ದೇವರು ನಿನ್ನ ಕಾಪಾಡಿದ, ನೀನು ಹೆಂಗಿದಾಯ್ತು ಅಂತಂದ್ರೆ ಯಾರು ಬರಲಿಲ್ಲ. ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ದಾವೀದನ ಸಂಗಡ ದೇವರು ಅದನ್ನೇ ಕೇಳ್ತಾ ಇದ್ದಾನೆ. ದೇವರು ನನಗೆ ಯಾವ ಉತ್ತರ ಇಲ್ಲ ಅಂದಾಗ ಯೇಸು ಸ್ವಾಮಿಗೆ ಯಾರು ಬಂದ್ರ? ಅಣ್ಣನೋ ತಮ್ಮನೋ ದೇವರೋ ಯಾರೋ ಬಂದ್ರ? ದೇವರ ಬಲದಲ್ಲಿ ಆತನ ಶ್ರಮ ಹೊಂದಿಕೊಂಡು ಎಲ್ಲವನ್ನು ಬಾರಿ ಹೊತ್ತುಕೊಂಡು ಕ್ರೂಜ ಮೇಲೆ ಬಲಿಯಾಗಿ ನಿತ್ಯ ಜೀವನ ತಂದೆ ಬದಲಿದ್ದೀನಿ ಅಂತ ನಮ್ಮ ಸ್ತೋತ್ರ. ಏಕೆಂದರೆ ದೇವ್ರ ಮಕ್ಕಳ, ಆತನೊಂದು ಒಡಂಬಡಿಕೆ ಮಾಡ್ಕೊಂಡಿದ್ದನು, ನೀನೀಗೆ ಬರಬೇಕೆಂಬುದಾಗಿ. ನಮ್ಮ ಜೀವಿತ ಕಾಲದಲ್ಲಾಗಲಿ ನಿಮ್ಮ ಜೀವಿತ ಕಾಲದಲ್ಲಿ ನೀವು ಹೀಗೇ ಇರಬೇಕು, ಅವಮಾನಗಳನ್ನು, ಅಪಹಾಸ್ಯಗಳನ್ನು, ನಿಂದೆಗಳನ್ನು, ಗೇಲೆಗಳನ್ನು ತಡ್ಕೋಬೇಕು ಅಂತಂದರೆ ನೀವು ತಡ್ಕೊಳ್ಳೇಬೇಕು ದೇವ್ರ ಮಕ್ಕಳ. ಇಲ್ಲಾಂದರೆ ಆಗಲ್ಲಂತಂದರೆ ಇಲ್ಲಿಂದ ಬಿಟ್ಟು ಹೋಗಬೇಕು, ಇಲ್ಲ ಆ ಸಂಬಂಧಗಳು ಕಿತ್ಕೋಬೇಕು. ಏಕೆಂದರೆ ದೇವ್ರ ಮಕ್ಕಳ ವಾಕ್ಯನ ಗಮನಿಸ್ಕೊಳ್ಳಿ. ಓದಿಗೀತ 3ನೇದು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ. ನೋಡಿ, ದಾವಿದ ಪ್ರಾರ್ಥನೆ ಕೇಳಿದರು ದೇವರು, ಆದರೆ ದೇವ್ರ ಹತ್ರ ಹೆಂಗೆ ಕೇಳ್ತಾನೆ ಕೇಳಿಸ್ಕೊಳ್ಳಿ ಫಸ್ಟ್. ಇದು ದೇವರನ್ನ ಮನವೊಲಿಸುವಂಥದ್ದು, ಮನಸ್ಸನ್ನು ಸಂತೋಷಪಡಿಸುವಂಥದ್ದು. ನೋಡಿ, ನೀನು ಕೇಳಿದ್ರು ಪರವಾಗಿಲ್ಲ ದೇವರೇ, ಆದರೆ ಇಸ್ರಾಯೇಲರಲ್ಲಿ ಸಿಂಹಾಸನದಲ್ಲಿ, ಸಿಂಹಾಸನದಲ್ಲಿ ಸ್ತೋತ್ರಕ್ಕೆ ಅರ್ಹತೆ ಉಳ್ಳ ದೇವರು ನೀನು, ಸ್ತೋತ್ರ ಘನತೆ ಉಳ್ಳ ದೇವರು ನೀನು ಒಳ್ಳೆಯವನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಗೆ ಉತ್ತರ ಕೊಡಲ್ಲ ಅಂದರೆ ನಾವೇನಾರ ಕಷ್ಟಕ್ಕೆ ಪಾಲಾಗಲಿಲ್ಲ ಅಂತಂದಾಗ ನೀನು ಗಂಡನೆಲ್ಲ ನಾನು ನೆಡ್ತೀನಿ ಅಲ್ಲ ಎಂಬುದಾಗಿ ತೋರಿಸ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ ಮಕ್ಕಳ. ಆದರೆ ಒಬ್ಬ ಕೆಲಸದವನಾಗಲಿ, ಒಬ್ಬ ಉದ್ಯೋಗದನಾಗಲಿ, ಅವನು ನನಗೆ ಮಾತು ಕೇಳಲಿಲ್ಲ ಅಂತ, ನಾನು ಅವನ ಮಾತು ಕೇಳಲ್ಲ ಅಂತಂದರೆ ನಾಳಿಂದ ಬರಬೇಡ ಎಂಬುದಾಗಿ ಹೇಳ್ಬಿಡ್ತೀವಿ. ನೀನು ಸಂಬಂಧನೇ ನನಗೆ ಬೇಡ ಅಂದ್ಬಿಡ್ತೀವಿ, ಕಿತ್ಕೊಬಿಡ್ತೀವಿ ಅಂತ ಹೇಳ್ತೀವಿ. ಆದರೆ ದಾವೀದನು ಹೇಳ್ತಾನೆ, ಸೈರಣೆಯುಳ್ಳನಾಗಿದ್ದು ಇಸ್ರಾಯೇಲರಲ್ಲಿ ಸ್ತೋತ್ರ ಸಿಂಹಾಸನದಲ್ಲಿರುವಾತನು ನೀನು, ಪವಿತ್ರ ಸ್ವರೂಪನು ನೀನು. ಹಲ್ಲೆಲೂಯಾ. ತಂದೆನ ಒಂದು ಕ್ಷಣದಲ್ಲಿ ಬಿಟ್ಕೊಟ್ಟಿದ್ದಾನ? ತಂದೆನ ಯೇಸು ಸ್ವಾಮಿ ಒಂದು ಕ್ಷಣದಲ್ಲಿ ಬಿಟ್ಕೊಟ್ರ? ಇಲ್ಲ ದೇವ್ರ ಮಕ್ಕಳ. ಇವತ್ತು ನಮಗೆ ಕಷ್ಟ ಅಂದಾಗ ನಾವು ಉರ್ಲಕ್ಕೊಂಡು, ನಾವು ದೇವ್ರನ್ನ ಶಪಿಸ್ಕೊಂಡು ಸಾಯಂಥ ಜನಗಳಾಗಿರ್ತಿದ್ದೇವೆ ಮಕ್ಕಳ. ಇವತ್ತ ಯೇಸು ಸ್ವಾಮಿ ನಂಬಿದಂತೆ ಅವ್ರು ಕಾಪಾಡಲು ಇದೆಂಥ ದೇವರು ಎಂಬುದಾಗಿ ಶಪಿಸ್ತೀವಿ. ಹಾಗೆ ಹೀಗೆ ಅಂತ ಕೆಟ್ಟದಾಗಿ ದೂರ್ತಾ ಹೋಗ್ತಿದೆ ಮಕ್ಕಳ. ಕೆಟ್ಟದಕ್ಕೆ ಕಾರಣ ದೇವರಲ್ಲ ದೇವ್ರ ಮಕ್ಕಳ, ಸೈತಾನನು ಕಾರಣನಾಗಿರ್ತಾನೆ. ಹಾಗಿರ್ಬೇಕಾದ್ರೆ ನಮ್ಮ ಪೂರ್ವಿಕರು, ಯಾರ ಪೂರ್ವಿಕರು? ದಾವೀದ ಹೇಳ್ತಾನೆ, ನಮ್ಮ ಪೂರ್ವಿಕರು ನಿನ್ನಲ್ಲಿ ಬರೆಸಿಟ್ಟರು. ಸಮೃದ್ಧಿ ಸರ ಕೇಳಿಸ್ಕೊಂತಿದ್ದೀರಾ? ಸರನ ಸಮೃದ್ಧಿ ನಿದ್ದೆ ಬರ್ತಿದೆಯಾ? ಮುಖದ ಪೂರ್ವಕ್ಕೆ ಹೋಗಿ ಏನು ಹೇಳಿ? ನಮ್ಮ ಪೂರ್ವಿಕರು, ನಮ್ಮ ಪುರಾತನ ಜನರು ಯಾರಲ್ಲಿ ಬರೆಸಿಟ್ಟರು ಅಂತ ಹೇಳ್ತದೆ? ದೇವರಲ್ಲಿ ಬರೆಸಿಟ್ಟರು ಎಂಬುದಾಗಿ ಹೇಳ್ತದೆ. ನಾವು ದೇವರಲ್ಲಿ ಬರೆಸಿಡಬೇಕು, ಮನುಷ್ಯರಲ್ಲ. ಏನು ಹೇಳ್ತದೆ? ಬರೆಸಿಟ್ಟರು, ನಿನ್ನನ್ನು ನಂಬಿದರು. ಯಾರು ನಂಬಿದರು? ಯಹೂದಿಗಳನ್ನ ನಂಬಿದ್ರ? ಫರಿಸಾಯರು ನಂಬಿದ್ರ? ಸದುಕಾಯರು ನಂಬಿದ್ರ? ಯಾಜಕರು ನಂಬಿದ್ರ? ದೇವರು ನಂಬಿದರು. ದೇವ ಮಕ್ಕಳ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮನುಷ್ಯನ ಯಾರು ನಂಬಕ್ಕೆ ಹೋಗಬೇಡಿ.
ಏಕೆಂದರೆ ನೀವು ದೇವ್ರು ನಂಬಿ. ಇವನಿಂದ ಬಂದೆ ನಾನು ಉದ್ಧಾರ ಆಗ್ತೀನಿ ಅಂತ ಬಂದೆ, ಇವನಿಂದ ಬಂದೆ ನಾನು ಆಶೀರ್ವಾದ ಅಂತ ಬಂದೆ, ಇವರಿಂದ ಬಂದೆ ನಾನು ಬಿಡುಗಡೆ ಹೊಂದಲಿಕ್ಕೆ ಬಂದೆ ಅಂತ ಹೇಳ್ಕೊಳ್ಳೋದು ನಮ್ಮ ಮೂರ್ಖತನ. ನನಗೆ ದೇವರಿದ್ದಾನೆ, ನನ್ನನ್ನು ಬಿಡಿಸ್ತಾನೆ, ನನ್ನ ಸಾಕ್ತಾನೆ, ನನ್ನ ಸಲುತ್ತಾನೆ, ನನ್ನ ಉನ್ನತ ಸ್ಥಾನ ಏರಿಸ್ತಾನೆ ಅಂತಂದ್ರೆ ಬನ್ನಿ ದೇವ್ರ ಮಕ್ಕಳು ಆರಾಧನೆ. ಹಲ್ಲೆಲೂಯಾ. ಇವರು ಉದ್ಧಾರ ಆಗಿದ್ದಾರೆ, ನಮ್ಮನ್ನು ಉದ್ಧಾರ ಪಡಿಸ್ತಾರೆ ಅನ್ನೋದಲ್ಲ. ನನಗೊಬ್ಬ ಯಜಮಾನ ಇದ್ದಾನೆ, ಸಾಧಾರಣ ದೇವರಲ್ಲ, ಆತನನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಎಲ್ಲ ಬಂಧನಗಳಿಂದಲೂ, ಎಲ್ಲ ಓಟಗಳಿಂದಲೂ, ಎಲ್ಲ ನಿಂದಾಪಮಾನಗಳಿಂದಲೂ ನನ್ನನ್ನು ಬಿಡಿಸಲಿಗೊಬ್ಬಿದ್ದಾನೆ. ನನ್ನ ಆತನ ನಂಬಿ ಬಂದೀನಿ ಅಂತ ದಾವೀದನು ಅದನ್ನೇ ಹೇಳ್ತಾನೆ. ಕೇಳಿಸ್ಕೊಳ್ಳಿ, ನಿನ್ನ ನಂಬಿದರು ಉದ್ಧಾರ ಆದ್ರು, ದರಿದ್ರಾದ್ರು ಅಂತ ಹೇಳ್ತಿದೀಯಾ? ನಷ್ಟವಾದ್ರು ಅಂತ ಹೇಳ್ತಿದೀಯಾ? ಅಬ್ರಾಹ್ಮನು ದೇವರು ನಂಬಿದನು, ಅಲ್ಲಿ ಬೈಬಲ್ ಇರಲಿಲ್ಲ, ದೇವರ ಸ್ವರ ಇತ್ತು ದೇವ್ರ ಮಕ್ಕಳ. ಇವತ್ತು ಯಾರ ಕರೆದ್ರೆ ನಾವು ಹಿಂದೆ ಮುಂದೆ ಯಾಕೆ ಹೋಗೋಣ ಬೇಡವ ಅಂತ ಏನು ಮಾಡ್ತೀವಿ. ಆದರೆ ದೇವ್ರ ಹತ್ರ ಅವನು ದೇವ್ರ ಸ್ವರ ಕೇಳಿದ ಕ್ಷಣದಲ್ಲಿ ಯಾಕೆ, ನೀನು ಯಾರು, ಏನು ಅಂತ ಪ್ರಶ್ನೆನ ಮಾಡಿಲ್ಲ, ಸೀದಾ ಹೊರಟೋದ. ಹಾಗಾದ್ರೆ ದರಿದ್ರರಾದವನು ಹಲ್ಲೆಲೂಯಾ, ಆಶೀರ್ವಾದ ನಿಧಿ. ನಿನ್ನ ಸಂತತಿಯು ನಕ್ಷತ್ರ ಎಣಿಸೋದು, ಆ ಸಂತತಿಯನ್ನು ಬರಮಾಡ್ತೀನಿ ಅಂತ ಹೇಳ್ತಾನೆ ದೇವರು. ಅದು ಹಾಗಿದೆ ದೇವ್ರ ಮಕ್ಕಳ. ದೇವ್ರು ಹೇಳು ಒಂದೊಂದು ಮಾತುಗಳು ನೆರವೇರ್ಚಂದ್ರ ದೇವ್ರ ಮಕ್ಕಳ. ದಾವೀದನು ಅದನ್ನೇ ಹೇಳ್ತದ್ದು. ನಿನ್ನ ನಂಬಿ ನಮ್ಮನ್ನು ಪೂರ್ವಿಕರು ನಿಮ್ಮಲ್ಲಿ ಬರೆಸಿಟ್ಟರು, ನಂಬಿದರು ಉದ್ಧಾರ ಆದರು, ನನಗೆ ಮೊರೆ ಇಟ್ಟು, ನಿನಗೆ ಮೊರೆ ಇಟ್ಟು ವಿಮುಕ್ತರಾದ್ರಂದ್ರೇನು? ಬಿಡುಗಡೆ ಹೊಂದಿದ್ರು, ಪಾರಾದ್ರು ಎಂಬುದಾಗಿ. ಹಲ್ಲೆಲೂಯಾ. ನಾವು ದೇವ್ರ ಮಕ್ಕಳನ್ನು ಸಿಕ್ಕೊಳ್ಳುವಾಗ ನನ್ನ ದೇವರು ನನಗೆ ಬಿಡುಗಡೆ ಕೊಡ್ತಾನೆ, ನನಗೆ ಮುಕ್ತ ಕೊಡ್ತಾನೆ, ನನ್ನ ಸಮಸ್ಯೆಗಳು ಪರಿಹಾರ ಮಾಡ್ತಾನೆ ಎಂಬುದಾಗಿ ನಾವು ಆಲೋಚಿಸೋದಾದ್ರೆ ದೇವ್ರ ಮಕ್ಕಳ, ಬಿಡುಗಡೆ ಸದಾ ಸಿದ್ಧವಾಗಿರ್ತದೆ. ಹಲ್ಲೆಲೂಯಾ. ಓದಿ ಕೆಳಗಡೆ. ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ. ನೋಡಿ ದೇವ್ರ ಮಕ್ಕಳ, ತಗ್ಗಿಸಿಕೊಳ್ಳುವಿಕೆ ಅನ್ನೋದು ಎಂಥ ರೀತಿ ಇದೆ. ಕೃಪೆ ಮೇಲೆ ಕೃಪೆ ಇರಲಿ, ಅರಸತನವಿರಲಿ, ಐಶ್ವರ್ಯ ಮೇಲೆ ಐಶ್ವರ್ಯ ತುಂಬಿರಲಿ. ದೇವ್ರ ಮಕ್ಕಳ, ದಾವೀದನು ನಾನು ಶ್ರೇಷ್ಠ ಅಂತ ಹೇಳಿಲ್ಲ, ನಾನು ಯೋಗ್ಯ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿನೂ ಅಷ್ಟೇ, ನಾನೇ ದೇವರು ಅಂತ ಹೇಳಿದ್ನ ದೇವರು, ತಂದೆ ಹೊರತು ಮತ್ತಾರು ದೇವರಿಲ್ಲ ಎಂಬುದಾಗಿ ಹೇಳಿದಂತೆ. ಹಲ್ಲೆಲೂಯಾ. ಇದನ್ನ ಅರ್ಥ ಮಾಡ್ಕೊಳ್ಳಿ ದೇವ್ರ ಮಕ್ಕಳ. ಇವತ್ತು ನನ್ನಿಂದ ಪರಲೋಕಕ್ಕೆ ಹೋಗ್ತೀರಾ, ನನ್ನಿಂದಲೇ ಆಗುತ್ತೆ ಕೋಳಿ ಅನ್ನೋದಲ್ಲ ದೇವ್ರ ಮಕ್ಕಳ. ಇಲ್ಲಿ ಹೇಳ್ತೀನಿ ನೋಡಿ, ನಾನಾದರೂ ಉಳುವಂಥವನೇ, ನಾನು ಹುಳ. ಹಲ್ಲೆಲೂಯಾ. ಹೊರತು ಮನುಷ್ಯನಲ್ಲ. ದಾವೀದನಿಗಿಂತ ಕೇಳಿಸ್ಕೊಳ್ಳಿ ದೇವ್ರ ಮಕ್ಕಳ, ಹೆಚ್ಚಿಗೆ ನರಪುತ್ರನೇ, ಕ್ರಿಮಿಯೇ, ಉಳುವೆ ಅಂತ ದೇವ್ರು ಹೇಳಿದ್ದಾನೆ. ಇವತ್ತು ನೀವು ಎಷ್ಟೇ ಬೆಳೀರಿ, ಸಮೃದ್ಧಿ ಮುಖದ ಹೋಗು ತಗೊಬಂದ, ಉಳುವಂತ ಅರ್ಥನಾಗಿರ್ಬೇಕಾದ್ರೆ, ಉಳುವಾಗಿದ್ದೀನಿ ಅಂತಂದರೆ ನೀನು ಎಷ್ಟೇ ಬೆಳೆದ್ರು, ಎಷ್ಟೇ ದೊಡ್ಡನಾದರೂ ಸಹ ಆ ಸಮಾನಾಗಿರ್ತೀಯ ಅಂತ ತಿಳ್ಕೊಳ್ಳಿ. ನಾನು ಬುದ್ಧಿವಂತ, ಇಂಜಿನಿಯರ್ ಮಾಡಿದ್ದೀನಿ, ಡಾಕ್ಟರ್ ಮಾಡಿದ್ದೀನಿ, ನಾನು ಅಮೆರಿಕಕ್ಕೆ ಹೋಗಿದ್ದೀನಿ, ನಾನು ನಿಪುಣತೆ ಹೊಂದಿದ್ದೀನಿ ಅಂತ ಅಂದ್ಕೊಳ್ಳೋದಾದರೆ ಅವೆಲ್ಲ ನಶಿಸಿ ಹೋಗ್ತದೆ ಮಕ್ಕಳ. ನೀವು ಎಷ್ಟು ತಗ್ಗಿಸಿಕೊಳ್ತೀರೋ ಅಷ್ಟೇ ಮೇಲಕ್ಕೆ ಬರ್ತೀವಿ. ನೀವು ಎಷ್ಟೇ ಕಳೆ ಮಟ್ಟಕ್ಕೆ ಹೋಗ್ತಿರೋ ಅಷ್ಟೇ ಮೇಲಕ್ಕೆ ಬೆಳೀತಾ ಹೋಗ್ತೀರಿ. ಇದು ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ತಿಳ್ಕೊಬೇಕಾದದ್ದು. ದಾವೀದನು ಅದನ್ನು ಹೇಳ್ತಾನೆ, ನನ್ನನ್ನು ನೋಡುವರೆಲ್ಲರೂ, ಯೇಸು ಸ್ವಾಮಿನ ನೋಡುವರೆಲ್ಲರೂ ಖುಷಿಪಟ್ರ? ನನ್ನನ್ನು ನೋಡುವರೆಲ್ಲರೂ ಅಪಹಾಸ್ಯ ಮಾಡಿದ್ರು. ಈಗ ಹೊಡೆದವರು ಯಾರು ನೋಡಿರಿ? ಹಲ್ಲೆಲೂಯಾ. ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಹೇಳುವಂಥ ದಿನಗಳು ನೋಡಿದ್ವಿ. ಈಗ ದಾವೀದನು ತಪ್ಪು ಮಾಡುವಾಗ ಏನು ಹೇಳ್ತಾನೆ? ನನ್ನ ನೋಡುವರೆಲ್ಲರೂ ಅಪಹಾಸ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ಪಾಪವೂ ಮಾಡಿಲ್ಲ ದೇವ್ರ ಮಕ್ಕಳ, ಪರಿಶುದ್ಧನಾದ ದೇವರು. ಆತನಿಗೆ ಅಪಹಾಸ್ಯ ಮಾಡಿದರು. ದಾವೀದನು ತಪ್ಪು ಮಾಡ್ದ, ಒಂದು ಗುರುತನ್ನು ಕೊಟ್ಟಿದ್ದಂದ್ರೆ ಗಮನಿಸ್ಕೊಳ್ಳಿದ್ರು ಮಕ್ಕಳ. ಹಲ್ಲೆಲೂಯಾ. ಈಗಿರುವಾಗ ನನಗೆ ಅಪಹಾಸ್ಯ ಮಾಡಿದರು, ಹಾಸ್ಯ ಮಾಡುತ್ತಾರೆ ಅವರು. ಓರಿ ತುಟಿ ಅಂದರೆ ನಾಟ್ಯವಾಗಿ, ತಿರಸ್ಕಾರವಾಗಿ, ನೀನು ವೇಸ್ಟ್,
ಇನ್ನು ಉಪಯೋಗ ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ಓದಿ ತುಟಿ ಮಾಡಿ ತಲೆ ಅಲ್ಲಾಡಿಸ್ತಾರೆ. ನೀನೇನು ಬುದ್ಧರಾಗಲ್ಲ ಬಿಡು, ನೀನೇನು ಬೆಳೆಯಲ್ಲ ಬಿಡು, ನೀನೇನು ಹಿಂಗೆ ದೇಶ ನಿಲ್ತಿ ಬಿಡು ಎಂಬುದಾಗಿ ಹೇಳ್ತಾರಲ್ಲ. ತಲೆ ಆಡಿಸುತ್ತಾ ಯೆಹೋವನು ತನ್ನನ್ನು ಇವನು ಏನಪ್ಪ ಇಷ್ಟೊಂದು ಸ್ಥಿತಿ ನೀನು ಪರಿಸ್ಥಿತಿ ಇದ್ದಾನೆ, ಈ ಥರ ಇದ್ರು ಸಹ ಇವನು ದೇವ್ರು ಭರವಸೆ ಅಂತ ಹೇಳ್ತಾರಲ್ಲ, ಇವನು ಎಂಥ ಮೂರ್ಖ ಅಂತ ಹೇಳೋರಾಗ ಕೇಳಿಸ್ಕೊಳ್ಳಿ. ಯೇಸು ಸ್ವಾಮಿ ಸಿಲುಬೆಗೆ ಏರೋದಕ್ಕಿಂತ ಮುಂಚೆ ಮುಳ್ಳಿನ ಕಿರೀಟ ಹಾಕಾಯಿತು, ಹಲ್ಲೆಲೂಯಾ, ಬಟ್ಟೆಗಳನ್ನ ಕಸ್ತಾಯಿತು, ಚೆಡಿಯಟ್ಟು ಹೊಡೆದಾಯ್ತು. ಈಗಲೂ ದೇವ್ರು ಇದ್ದಾನಂತ ಅಂದ್ಕೊಳ್ತಾನಲ್ಲ ಎಂಬುದಾಗಿ ಪರಿಹಾಸ ಮಾಡಲಿಲ್ವಾ? ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳು ಹಾಗೆ ಬಂದಿರ್ತಾರೆ ಮಕ್ಕಳ. ನನಗೊಬ್ಬ ರಕ್ಷಕನಿದ್ದಾನೆ, ನನ್ನ ಪರಿಸ್ಥಿತಿ ಏನಾಗಿರಲಿ ನನ್ನ ರಕ್ಷಿಸ್ತಾನೆ ಎಂಬ ಭರವಸೆ ನಮ್ಮಲ್ಲಿರಬೇಕು ದೇವ ಮಕ್ಕಳ. ಆ ಭರವಸೆಯಿಂದ ನಿರೀಕ್ಷೆಯಿಂದ ನೀವು ಕಾಯ್ದಾದ್ರೆ ಒಂದು ದಿನ ನಿಮ್ಮ ರಕ್ಷಣೆಯನ್ನು ಬಹಳವಾಗಿ ನೋಡ್ತೀರ. ಅದು ದೊಡ್ಡ ರಕ್ಷಣೆ ಆಗಿರ್ತದೆ. ಅದಕ್ಕಾಗಿ ದೇವ ಮಕ್ಕಳ ಏನು ಹೇಳ್ತದೆ ಕೆಳಗೆ ಓದೋಣ ಗೀತ. ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ನೋಡಿ ದೇವ್ರ ಮಕ್ಕಳು, ದಾವೀದನ ಪ್ರಾರ್ಥನೆ ಅಂದ್ರೆ ನೀನು ದೇವ್ರ ಮಗ ಇದ್ರೆ ನೀನು ರಕ್ಷಿಸ್ಕೊಂಡ್ಕ. ಯೇಸು ಸ್ವಾಮಿ ಹೇಳಿದ್ರು, ನೀನು ರಕ್ಷಿಸಿಕೋ, ನೀನು ದೇವ್ರ ಮಗನ ಕೆಳಗೆ ಇಳಿದು ಬಾ. ನಾನು ಮುಂದಕ್ಕೆ ಹೋಗಲ್ಲ, ವೈಯಕ್ತಿಕ ವಾಕ್ಯ ಹೋಗ್ಕೊ, ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ನೀನು ದೇವ್ರ ಮಗನಾಗಿದ್ದರೆ ಇಲ್ಲಿಂದ ಧುಮುಕು ಅನ್ನೋ ರೀತಿಯಲ್ಲಿ ಸೈತಾನ ಹೇಳ್ತಾನೆ. ಅದೇ ರೀತಿ ಸಿಲುಬೆ ಮೇಲಿದ್ದ ಅಂತ ಯೇಸು ಸ್ವಾಮಿನ ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅಂತ ಹೇಳುವ ಜನರು ಇದ್ದಾರೆ ದೇವ್ರ ಮಕ್ಕಳ. ಯಾಕೆಂದ್ರೆ ದೇವ್ರ ಮಕ್ಕಳ ಆ ಸ್ಥಿತಿಗತಿಯಲ್ಲಿದ್ದಾಗ ಅವಮಾನಗಳು ಗೇಲಿಗಳು ಸಹಜವೇ. ಆ ದಿನಗಳು ಸಹಿಸ್ಕೊಳ್ಳಿ. ಹಲ್ಲೆಲೂಯಾ. ಕಣ್ಣೀರ ತಗ್ಗನ್ನು ಹೋಗುವಾಗ ಹೊರತು ತೊಡಬೇಕಾದ್ರೆ ಏನು ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. ಯಾವ ವಾಕ್ಯದಲ್ಲಿದೆ ವಾಕ್ಯ? 84ನೇ ಕೀರ್ತನೆಯಲ್ಲಿದೆ ನೋಡಿದ್ರ ಮಕ್ಕಳು. ಕಣ್ಣೀರಿನ ತಗ್ಗಿನಲ್ಲಿ ಹೋದಾಗ ದೇವ್ರ ಮಕ್ಕಳ ನಮ್ಮ ದೇವರು ಆ ಹೊರತೆಗಳನ್ನ ತೆಗೆದಾಕಿ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಇರ್ತಾನೆ ದೇವ್ರ ಮಕ್ಕಳ. ಹೀಗಿರಬೇಕಾದ್ರೆ ನೋಡಿ ಹೇಳ್ತಾನೆ, ಇವನು ಮೆಚ್ಚಿದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಕೆಳಗಡೆ ಓದಿ ಪೂಜಾ. ತಾಯಿಯ ಗರ್ಭ, ನಮ್ಮ ತಾಯಿ ಗರ್ಭವತಿ ಆದಾಗ ನಾವು ರಕ್ಷಿಸುವಂಥದ್ದು ಬೆಳವಣಿಗೆ ಗೊತ್ತು ಅಲ್ಲೇ ಆಗಿರ್ತದೆ. ಅದು ದೇವರ ಕಾರ್ಯವಾಗಿರ್ತದೆ. ಅಲ್ಲಿಯ ಹೀಗಿರಬೇಕಾದ್ರೆ ತಾಯಿ ಗರ್ಭದೊಳಗೆ ನಮ್ಮನ್ನು ಬರಮಾಡಿದವನು ನೀನಾಗಿರ್ಬೇಕಾದ್ರೆ ದೇವರೇ, ಇವರೆಲ್ಲ ಯಾರು ಹಾಗಾದ್ರೆ? ಅಲ್ಲಿಯ ನನ್ನನ್ನು ಸಾಯಿಸ್ತೀನಿ, ಕೊಂದಾಗ್ತೀನಿ, ಹೊಡೆದಾಗ್ತೀನಿ ಅನ್ನೋದು ಯಾರು ಅನ್ನೋದಕ್ಕೆ ಕೇಳ್ತದೆ ನೋಡಿ. ತಾಯಿ ಎದೆ ಹಾಲಿನಲ್ಲಿ ನನ್ನನ್ನು ನಿಶ್ಚಿತೆಯಿಂದ ಇರಿಸಿದವು ನೀನಲ್ಲವೇ? ದೇವ್ರ ಹತ್ರ ಕೇಳ್ತಾನೆ, ನೀನಲ್ವ ತಂದೆ? ಹಲ್ಲೆಲೂಯಾ. ನಾನು ಕೇಳಿಸ್ಕೊಳ್ತಿರ್ಬೋದಪ್ಪ, ನನಗೆ ಮಾತೆ ಕೊಡ್ತಿಲ್ದಿರ್ಬೋದಪ್ಪ, ಆದ್ರೆ ನಂದು ಒಂದು ವಿಜ್ಞಾಪನೆ ಇದೆಯಪ್ಪ, ನಂದು ಒಂದು ಮಾತಿದೆಯಪ್ಪ, ನನ್ನ ಕೋರಿಕೆ ಇದೆಯಪ್ಪ. ಅದನ್ನು ಹೇಳ್ತಾ ಇದ್ದಾನೆ ದಾವೀದನು. ಕೋರಿಕೆಗಳನ್ನ ಕೇಳ್ತಾನೆ. ಓದಿ. ಹುಟ್ಟಿದ ಅಂದಿನಿಂದ, ನಾನು ಹುಟ್ಟಿದಿನಲ್ಲಪ್ಪ, ಭೂಮಿ ಬಂದಲ್ಲಪ್ಪ, ಅಂದಿನಿಂದ ನೀನೇ ನನಗೆ ಆಧಾರ. ಆಧಾರ ಅಂದ್ರೆ ಏನು? ಆಧಾರ ಎಲ್ಲ ಕೆಲಸದಲ್ಲೂ ಆತನೇ ಮಧ್ಯಸ್ಥಿಕನು. ಆಧಾರ ಸ್ತಂಭ ಅಂತ ಹೇಳ್ತೀವಿ ಗೊತ್ತಾ? ಸಪೋರ್ಟ್, ಎಲ್ಲದ್ರಲ್ಲೂ ನಿನ್ನ ಜೊತೆ ಇರ್ತೀಯಪ್ಪ ಎಂಬುದು. ಅದಕ್ಕೆ ಹಲ್ಲೆಲೂಯಾ. ಓದೋಣ. ತಾಯಿ ಎತ್ತ ಅಂದಿಂದಿನಿಂದ ನನ್ನ ದೇವರು. ಕೇಳಿಸ್ಕೊಳ್ಳಿದ್ದೇವೆ ಮಕ್ಕಳ. ನೀವು ಪಾಪದಲ್ಲಿ ತುಂಬಿರ್ತಿರೋ, ವಲಸ ತುಂಬಿರ್ತಿರೋ, ನಿಮ್ಮ ಮನೆಯವರು ಪಾಪದಲ್ಲಿ ತುಂಬಿರ್ತಾರೋ ಗೊತ್ತಿಲ್ಲ, ಕೆಸರಲ್ಲಿ ಹುಟ್ಟೋದೇ ತಾವರೆ. ಹಲ್ಲೆಲೂಯಾ. ಆ ತಾವರೆ ಹುಟ್ಟಿದಂತಂದ್ರೆ ಆ ತಾವರೆಲ್ಲ ಕೆಸರಾಗಿರ್ತದ? ಅರ್ಥ ಮಾಡ್ಕೊಳ್ಳಿ ವಾಕ್ಯನ. ತಾವರೆ ಹುಟ್ಟಿದ ಕೆಸರಲ್ಲಪ್ಪ. ಆ ಕೆಸರಲ್ಲಿ ಹುಟ್ಟಿರೋಂಥ ತಾವರೆ ಕೆಸರಾಗಿಬಿಟ್ಟಿರ್ತದ ಮೈಯೆಲ್ಲ? ಇಲ್ಲ. ನಾನು ಪಾಪದಲ್ಲಿ ಹುಟ್ಟಿದ ಮಕ್ಕಳ ಶಾಪಗ್ರಸ್ತ ಕುಟುಂಬದಲ್ಲಿ ಹುಟ್ಟಿದಂತ ನಾನು ಪಾಪ ತುಂಬಿದವನಾಗಿರ್ತೀನ? ಹಲ್ಲೆಲೂಯಾ. ವಿಮೋಚಿಸಿರ್ತಾನೆ ದೇವರ ಮಕ್ಕಳ. ಅದಕ್ಕೆ ಹೇಳ್ತೀನಿ ನೋಡಿ, ಎತ್ತ ತಾಯಿ ಅಂದಿನಿಂದ ನನ್ನ ದೇವರು ನೀನೇ, ನನಗೀಗ ಸುಖ ಆಗಿದೆ ಅಂತ ಹೇಳಿದ ದಾವೀದನು. ಕಷ್ಟವಾಗಿದೆ, ಪ್ರಾಪ್ತವಾಗಿದೆ, ಅದು ಆಲ್ರೆಡಿ ನನಗೆ ಬಂದಿದೆ.
ಯೇಸು ಸ್ವಾಮಿ ಅದನ್ನೇ ಆಗಿದೆ. ನನಗೆ ಕಷ್ಟ ತುಂಬಿದೆ ದೇವರೇ, ತಾಳಕ್ಕಾಗ್ತಿಲ್ಲ, ನನಗಿನ್ನು ಬಲ ಬೇಕೆಂಬುದಾಗಿ. ಹಲ್ಲೆಲೂಯಾ. ಓದಿ. ಸಹಾಯಕರು ಯಾರೂ ಇಲ್ಲ. ಸಹಾಯಕರು ನೋಡಿ, ಯೇಸು ಸ್ವಾಮಿ ದೂತರಿಗೆ ಇಳಿದು ಬಂದಿ ಅಂದರೆ ಬರಬೇಕಾಗುತ್ತೆ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ನನ್ನನ್ನು ಕಳ್ಳನಪ್ಪಾಗಿಯಲ್ಲಿ